ಹಾಯ್ ಎಲ್ರಿಗೂ, ಇದು ಸೈನ್ಸ್ ಕಾನ್ಸೆಪ್ಟ್ ಮೇಲಿನ 3ನೇ ವಿಡಿಯೋ ಇದಾಗಿರುತ್ತೆ. ಈ ಕಾನ್ಸೆಪ್ಟ್ಗಳನ್ನು ತುಂಬ ಈಸಿಯಾಗಿ ನೆನಪಿಟ್ಕೊಳ್ಳೋದು ಹೇಗೆ ಅಂತ ಅನ್ನೋದನ್ನು ಕೂಡ ತಿಳಿಸ್ಕೊಡ್ಲಾಗುತ್ತೆ. ಬನ್ನಿ ಶುರು ಮಾಡುವ. ಮೊದಲ ಕಾನ್ಸೆಪ್ಟ್ ಏನಂತ ನೋಡೋದಾದರೆ, ದ್ರವಗಳಲ್ಲಿ ಒತ್ತಡ, ಪ್ರೆಷರ್ ಇನ್ ಲಿಕ್ವಿಡ್ಸ್. ಮುಖ್ಯ ಅಂಶಗಳೇನು ಅಂತ ನೋಡೋದಾದರೆ, ದ್ರವದ ಒತ್ತಡ ಆಳ ಹೆಚ್ಚಾದಂತೆ ಹೆಚ್ಚಾಗುತ್ತದೆ. ಈಗ ಸಮುದ್ರದಲ್ಲಿ ಆಳ ಹೆಚ್ಚಾದಂತೆ ಆ ಒಂದು ತಳಭಾಗದಲ್ಲಿ ಒತ್ತಡ ಅನ್ನತಕ್ಕಂಥದ್ದು ಅತಿ ಹೆಚ್ಚು ಇರುತ್ತೆ. ಮತ್ತು ಸಾಂದ್ರತೆ ಹೆಚ್ಚಾದರೂ ಕೂಡ ಒತ್ತಡವೂ ಕೂಡ ಹೆಚ್ಚಾಗುತ್ತೆ. ಎಲ್ಲಿ ಸಾಂದ್ರತೆ ಹೆಚ್ಚಿರುತ್ತೋ ಅಲ್ಲಿ ಒತ್ತಡವೂ ಕೂಡ ಹೆಚ್ಚಿರುತ್ತೆ. ಅದರಿಂದಾಗಿ ಅಂದರೆ ಮೇಲೆ ವಸ್ತುಗಳು ಏನಕ್ಕೆ ತೇಲ್ತವೆ ಅಂತಂದರೆ, ಕೆಳಗಿಂದ ಒತ್ತಡ ಹೆಚ್ಚಾಗಿರೋದ್ರಿಂದ ಅದು ಮೇಲಕ್ಕೆ ತಳ್ಳಲ್ಪಡುತ್ತೆ. ಮತ್ತು ಒತ್ತಡವು ಎಲ್ಲ ದಿಕ್ಕುಗಳಲ್ಲೂ ಕೂಡ ಸಮಾನವಾಗಿ ವಹಿಸುತ್ತೆ ಅಂತ ಹೇಳಿರುವಂಥದ್ದು ಪಾಸ್ಕಲ್ಸ್ ಲಾ. ಅಂದರೆ ಇದರ ಅರ್ಥ, ಈಗ ನೀರಿನ ತಳಭಾಗದಲ್ಲಿ ಒತ್ತಡ ಹೆಚ್ಚು ಅಂತ ಹೇಳಿದ್ವಿ. ಅಂದರೆ ನೀರಿನ ತಳಭಾಗದ ಎಲ್ಲ ಕಡೆಯೂ ಕೂಡ ಒತ್ತಡ ಒಂದೇ ರೀತಿಯದ್ದಾಗಿರುತ್ತೆ. ಅಂದರೆ ಅಲ್ಲಿ ಹೆಚ್ಚು ಇಲ್ಲಿ ಕಡಿಮೆ ಅಂತ ಬರೋಲ್ಲ. ಸೊ ಅದು ಒಂದೇ ರೀತಿಯಾಗಿ ಪಸರಿಸುತ್ತೆ. ಇದನ್ನು ಪಾಸ್ಕಲ್ಸ್ ಲಾ ಹೇಳಿರ್ತಕ್ಕಂತಹದ್ದು. ಇದು ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ ಅಂತ ನೋಡೋದಾದರೆ, ಈ ರೀತಿಯ ಕ್ವೆಶನ್ಸನ್ನು ಕೇಳ್ತಾರೆ. ಹೇಗೆ ಅಣೆಕಟ್ಟೆಯ ಕೆಳಭಾಗದ ಗೋಡೆಗಳು ದಪ್ಪವಾಗಿರುತ್ತವೆ, ಮೇಲೋದಂತೆ ತೆಳುವಾಗಿರುತ್ತವೆ, ಕಾರಣವೇನು ಅಂತ. ಸೊ ಇದಕ್ಕೆ ಕಾರಣ ಏನು ಅಂತಂತಂದರೆ, ನೀರಿನ ತಳಭಾಗದಲ್ಲಿ ಒತ್ತಡ ಹೆಚ್ಚು ಇರುತ್ತೆ. ಸೊ ಹಾಗಾಗಿ ಅಲ್ಲಿ ತುಂಬ ಗೋಡೆಗಳು ಸ್ಟ್ರಾಂಗ್ ಆಗಿ ಇರಬೇಕಾಗುತ್ತೆ. ಸೊ ಹಾಗಾಗಿ ಕೆಳಭಾಗದಲ್ಲಿ ಗೋಡೆಗಳು ದಪ್ಪನಾಗಿರ್ತವೆ. ನೆಕ್ಸ್ಟ್, ನೀರಿನಲ್ಲಿ ಆಳಕ್ಕೆ ಮುಳುಗಿದಂಥ ಡೈವರ್ ಹೆಚ್ಚು ಒತ್ತಡ ಅನುಭವಿಸ್ತಾನೆ. ಅಂದರೆ ನೀರಿನ ಆಳಕ್ಕೆ ಹೋದಂತಹ ಈಜೋಡಿಕ್ಕೆ ಹೋದಂತಹ ಒಬ್ಬ ವ್ಯಕ್ತಿ ಅಲ್ಲಿ ನೀರಿನ ಒತ್ತಡವನ್ನು ಅನುಭವಿಸ್ತಾನೆ, ಅಂದರೆ ಮೇಲಕ್ಕೆ ತಳ್ಳಲ್ಪಡ್ತಾನೆ. ಅದೇ ರೀತಿ ಹೈಡ್ರಾಲಿಕ್ ಜಾಕ್ಗಳಲ್ಲೂ ಕೂಡ ಇದೇ ರೀತಿಯ ಒಂದು ತತ್ವ ಅಪ್ಲೈ ಆಗುವಂಥದ್ದು. ಇದೆಲ್ಲವೂ ಕೂಡ ಪಾಸ್ಕಲ್ಸ್ ಲಾ ಅಂತಲೇ ಹೇಳ್ಬೋದು. ಒತ್ತಡ ಅಂತ ಬಂದಾಗ ಪಾಸ್ಕಲ್ಸ್ ಲಾ ಅಪ್ಲೈ ಆಗುತ್ತೆ. ನೆಕ್ಸ್ಟ್, ಇನ್ನೊಂದು ಕಾನ್ಸೆಪ್ಟ್ ಅಂತ ನೋಡೋದಾದರೆ, ಬಯಾನ್ಸಿ, ತೇಲುವ ಬಲ. ದ್ರವದಲ್ಲಿ ಮುಳುಗಿದ ವಸ್ತುವಿನ ಮೇಲೆ ಮೇಲ್ಮುಖವಾಗಿ ಕೆಲಸ ಮಾಡುವ ಬಲವನ್ನು ತೇಲುವ ಬಲ ಅಂತೇಳಿ ಕರೀತಾರೆ. ಅಂದರೆ ಯಾವ ವಸ್ತು ತೇಲುವಿಕೆಗೆ ಸಹಾಯ ಮಾಡುತ್ತೋ ಅಂಥದ್ದನ್ನು ತೇಲುವ ಬಲ ಅಂತೇಳಿ ಕರಿತೇವೆ. ಇದಕ್ಕೂ ಕೂಡ ಈ ಒತ್ತಡ ಆಗಿರ್ಬೋದು ಮತ್ತು ಈ ತೇಲುವ ಬಲ ಇವೆರಡಕ್ಕೂ ಕೂಡ ಲಿಂಕ್ ಇದೆ ನೋಡಿ. ಯಾಕೆ ವಸ್ತುಗಳು ತೇಲಲ್ಪಡುತ್ತವೆ ಅಂತಂದರೆ, ನೀರಿನ ತಳಭಾಗದಲ್ಲಿ ಒತ್ತಡ ಅನ್ನತಕ್ಕಂಥದ್ದು ಅತಿ ಹೆಚ್ಚು ಇರುತ್ತೆ. ಸೊ ಹಾಗಾಗಿ ಅದು ಮೇಲಕ್ಕೆ ತಳ್ಳಲ್ಪಡುತ್ತೆ. ಅದು ಪ್ರಿನ್ಸಿಪಲ್ ಬಂದು ಒತ್ತಡ ಅಂತ ಕೇಳಿದರೆ ನಾವು ಪಾಸ್ಕಲ್ಸ್ ಲಾಗೆ ಹೋಗಬೇಕು. ಇಲ್ಲಿ ತೇಲ್ತಿರತಕ್ಕಂಥದ್ದು ಏನಕ್ಕೆ ವಸ್ತು ತೇಲ್ತಿದೆ ಅಂತ ಕೇಳಿದಾಗ ಅದನ್ನು ನಾವು ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ತತ್ವದ ಮೇಲೆ ಹೋಗಬೇಕಾಗುತ್ತೆ. ಈ ಬಯಾನ್ಸಿಗೆ ಉದಾಹರಣೆಯನ್ನು ನೋಡೋದಾದರೆ, ಹಡಗು ನೀರಿನಲ್ಲಿ ತೇಲುವುದು, ಬಲೂನ್ ಗಾಳಿಯಲ್ಲಿ ಏರುವುದು, ಕಬ್ಬಿಣದ ಸಣ್ಣ ತುಂಡು ಮುಳುಗುತ್ತದೆ ಆದರೆ ಹಡಗು ತೇಲುತ್ತದೆ ಏಕೆ ಅಂತಾರೆ. ಇದು ಆರ್ಕಿಮಿಡೀಸ್ ತತ್ವದ ಮೇಲೆ ಕಾರ್ಯವನ್ನು ನಿರ್ವಹಿಸುತ್ತೆ. ಹೇಗೆ ಅಂತಂತಂದರೆ, ಕಬ್ಬಿಣದ ಸಣ್ಣ ತುಂಡು ಗಾಳಿಯನ್ನು ಒಳಗೊಂಡಿರೋಲ್ಲ, ಆದರೆ ಹಡಗಿನ ಮೇಲ್ಭಾಗದಲ್ಲಿ ಗಾಳಿ ತುಂಬಿಕೊಂಡಿರುತ್ತೆ. ಸೊ ಹಾಗಾಗಿ ಎಲ್ಲಿ ಗಾಳಿ ತುಂಬಿರುತ್ತೋ ಅಲ್ಲಿ ಅದರ ಸಾಂದ್ರತೆ ಕಡಿಮೆ ಇರುತ್ತೆ. ಸಾಂದ್ರತೆ ಕಡಿಮೆ ಇದ್ದಾಗ ಅದು ತೇಲಾಡ್ಬೋದು ಅಥವಾ ಹಾರಾಡ್ಬೋದು, ಈ ರೀತಿ ಆಯಿತಾ. ಅದಕ್ಕೋಸ್ಕರನೇ ಹಡಗು ಕೂಡ ನೀರಿನಲ್ಲಿ ತೇಲುತ್ತೆ. ಜೊತೆಗೆ ಬಲೂನ್ ಗಾಳಿಯಲ್ಲಿ ಏರುವುದು, ಬಲೂನ್ ಒಳಗಡೆ ಗಾಳಿ ತುಂಬಿಸಿರ್ತೀವಿ. ಸೊ ಹಾಗಾಗಿ ಅದು, ಈಗ ಖಾಲಿ ಬಲೂನ್ನ ನೋಡಿದ್ದೀರಾ, ಖಾಲಿ ಬಲೂನ್ನ ಕೆಳಗಡೆ ಇಟ್ಟಾಗ ಅದು ಕೆಳಗಡೆನೇ ಬಿದ್ದಿರುತ್ತೆ. ಆದರೆ ಅದಕ್ಕೆ ಒಳಗಡೆ ಗಾಳಿ ತುಂಬಿಸಿದಾಗ ಅದು ಮೇಲೆ ಹಾರಾಡುತ್ತೆ. ಏನಕ್ಕೆ ಅಂತಂದರೆ ಈ ತತ್ವದ ಆಧಾರದ ಮೇಲೆ ಇದು ಕಾರ್ಯವನ್ನು ನಿರ್ವಹಿಸ್ತವೆ. ಸೊ ಇಲ್ಲಿ 2 ಕಾನ್ಸೆಪ್ಟನ್ನು ತಿಳ್ಕೊಂಡಾಗಾಯಿತು. ಮತ್ತಷ್ಟು ವಿಡಿಯೋಗಳಿಗಾಗಿ ಜ್ಞಾನವಷ್ಟಿ ಚಾನಲನ್ನು ವಿಸಿಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಅಥವಾ ಉಪಯುಕ್ತ ಅನಿಸಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.